ನಮಸ್ಕಾರ, ನೈನ್ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ನಲ್ಲಿ 4 ಪಥದ ರಸ್ತೆ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗ್ತಿದೆ. ಇದರ ಭಾಗವಾಗಿ ರಸ್ತೆ ಅಗಲೀಕರಣ ಹಾಗೂ ಬೃಹತ್ ಫ್ಲೈಓವರ್ ನಿರ್ಮಾಣ ಕಾರ್ಯವು ವೇಗ ಪಡೆದುಕೊಂಡಿದೆ. ಈ ಮಹತ್ವದ ಯೋಜನೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಎಚ್ ಕ್ರಾಸ್ನಲ್ಲಿ ರಸ್ತೆ ಅಗಲೀಕರಣ ವೇಗ, ಫ್ಲೈಓವರ್ ನಿರ್ಮಾಣಕ್ಕೆ ಸಜ್ಜು. ದೇವನಹಳ್ಳಿ ಎಚ್ ಕ್ರಾಸ್ ಕೋಲಾರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ SH96 ಅನ್ನು ಸುಮಾರು 48.20 ಕಿಲೋಮೀಟರ್ ಉದ್ದದ 4 ಪಥಗಳ ಆಧುನಿಕ ಹೆದ್ದಾರಿಯಾಗಿ ಅಭಿವೃದ್ಧಿಪಡಿಸುವ ಕಾಮಗಾರಿ ವೇಗವಾಗಿ ಸಾಗುತ್ತಿದೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ KRDCL ಕೈಗೆತ್ತಿಕೊಂಡಿರುವಂತಹ ಈ ಯೋಜನೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ ಜಂಕ್ಷನ್ಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು, ರಸ್ತೆ ಅಗಲೀಕರಣ ಹಾಗೂ ಫ್ಲೈಓವರ್ ನಿರ್ಮಾಣಕ್ಕೆ ಅಗತ್ಯ ಪೂರ್ವ ಸಿದ್ಧತಾ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಜಂಕ್ಷನ್ನಲ್ಲಿ ರಸ್ತೆಯ ಮಧ್ಯಭಾಗದಿಂದ ಎರಡು ಬದಿಗೆ ಅಂದಾಜು 75ರಿಂದ 100 ಅಡಿಯವರೆಗೆ ಅಗಲೀಕರಣ ಕೈಗೊಳ್ಳಲಾಗುತ್ತಿದ್ದು, ಒಟ್ಟಾರೆ 150 ರಿಂದ 200 ಅಡಿ ಅಗಲದ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮುಖ್ಯ ರಸ್ತೆ ಎರಡು ಬದಿಯಲ್ಲಿ ತಲಾ 20 ರಿಂದ 25 ಅಡಿ ಅಗಲದ ಸರ್ವಿಸ್ ರಸ್ತೆಗಳು, ಪಾದಾಚಾರಿ ಮಾರ್ಗ ಹಾಗೂ ಮಳೆ ನೀರು ಹರಿವಿಗಾಗಿ ಪ್ರತ್ಯೇಕ ಚರಂಡಿ ವ್ಯವಸ್ಥೆ ಕಲ್ಪಿಸುವ ಯೋಜನೆ ಇದೆ. ರಸ್ತೆ ಅಗಲೀಕರಣದಿಂದ ತೆರವಾಗುವ ಅಂಗಡಿ ಮುಂಗಟ್ಟುಗಳ ಮರುಸ್ಥಾಪನೆಗೆ ಸರ್ವಿಸ್ ರಸ್ತೆಗಳ ಪಕ್ಕದಲ್ಲೇ ಸ್ಥಳಾವಕಾಶ ಕಲ್ಪಿಸುವ ಪ್ರಸ್ತಾವವೂ ಇದೆ. ಭೂಸ್ವಾಧೀನಕ್ಕೆ ಒಳಪಡುವಂತಹ ವಸತಿ ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ 2013ರ ಭೂಸ್ವಾಧೀನ ಪುನರ್ವಸತಿ ಪುನರ್ ಸ್ಥಾಪನೆ ಕಾಯ್ದೆ LARR ಅನ್ವಯ ಪರಿಹಾರ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಇನ್ನು ಹೊಸಕೋಟೆಯಿಂದ ಚಿಂತಾಮಣಿ ಕಡೆಗೆ ಸಂಚರಿಸುವ ವಾಹನಗಳು ಫ್ಲೈಓವರ್ ಕೆಳಗಡೆ ಸಂಚರಿಸುವಂತಹ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ. ಸ್ಥಳೀಯರ ಸುರಕ್ಷತೆಗಾಗಿ ಫ್ಲೈಓವರ್ ಕೆಳಭಾಗದಲ್ಲಿ ಪಾದಾಚಾರಿ ಅಂಡರ್ಪಾಸ್, ಸರ್ವಿಸ್ ರಸ್ತೆಗಳ ಬಳಿ ಬಸ್ ಬೇಗಳ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದೆ. ವಿದ್ಯುತ್ ಕಂಬಗಳು ಹಾಗೂ ಕುಡಿಯುವ ನೀರಿನ ಪೈಪ್ಲೈನ್ಗಳ ಸ್ಥಳಾಂತರ ಕಾರ್ಯ ನಡೆಯುತ್ತಿದ್ದು, ರಸ್ತೆ ಬದಿಯ ಮರಗಳಿಗೆ ಸಂಖ್ಯೆ ಗುರುತು ಹಾಕುವ ಕಾರ್ಯವೂ ಪೂರ್ಣಗೊಂಡಿದೆ. ದೇವನಹಳ್ಳಿ, ಹೊಸಕೋಟೆ, ಶಿಡ್ಲಘಟ್ಟ, ಚಿಂತಾಮಣಿ, ಜಂಗಮಕೋಟೆ, ವೇಮಗಲ್ ಹಾಗೂ ಕೋಲಾರ ಭಾಗಗಳನ್ನು ಸಂಪರ್ಕಿಸುವ ಪ್ರಮುಖ ಜಂಕ್ಷನ್ ಆಗಿರುವ ಎಚ್ ಕ್ರಾಸ್ನಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ ಹಾಗೂ ವಿವಿಧ ಕೈಗಾರಿಕಾ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಈ ಮಾರ್ಗದಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ. ಯೋಜನೆ ಪೂರ್ಣಗೊಂಡ ಬಳಿಕ ದೇವನಹಳ್ಳಿಯಿಂದ ಕೋಲಾರದತ್ತ ಸಾಗುವ ವಾಹನಗಳು ಫ್ಲೈಓವರ್ ಮೂಲಕ ನೇರವಾಗಿ ಸಂಚರಿಸಲಿದ್ದು, ಸ್ಥಳೀಯ ವಾಹನಗಳಿಗೆ ಪ್ರತ್ಯೇಕ ಸರ್ವಿಸ್ ರಸ್ತೆಗಳ ಮೂಲಕ ಸಂಪರ್ಕ ಕಲ್ಪಿಸಲಾಗುತ್ತದೆ. ಜಂಗಮಕೋಟೆ ಕಡೆಯಿಂದ ಕುಂಬಿಗಾನಹಳ್ಳಿ ಸಮೀಪ ಫ್ಲೈಓವರ್ ರ್ಯಾಂಪ್ ಆರಂಭವಾಗಿ ಎಚ್ ಕ್ರಾಸ್ ಜಂಕ್ಷನ್ ದಾಟಿ ಕೋಲಾರ ವೇಮಗಲ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ವಿನ್ಯಾಸ ರೂಪಿಸಲಾಗಿದೆ. ಜಿಯೋ ಗ್ರಿಡ್ ತಂತ್ರಜ್ಞಾನ ಬಳಸಿ ರಸ್ತೆ ದೀರ್ಘಕಾಲ ಬಾಳಿಕೆ ಬರುವಂತೆ ನಿರ್ಮಿಸಲಾಗುತ್ತದೆ ಎಂದು ತಿಳಿದು ಬಂದಿದ್ದು, ಎಚ್ ಕ್ರಾಸ್ನಲ್ಲಿರುವಂತಹ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪ ರಸ್ತೆ ಅಗಲೀಕರಣ ನಡೆಯಲಿರುವ ಹಿನ್ನೆಲೆಯಲ್ಲಿ ದೇವಾಲಯದ ಮೂಲ ರಚನೆಗೆ ಯಾವುದೇ ಹಾನಿಯಾಗದಂತೆ ಕಾಮಗಾರಿ ನಡೆಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದೇ ಯೋಜನೆಯಡಿ ಜಂಗಮಕೋಟೆ ಕ್ರಾಸ್ನಲ್ಲಿ ಸಂಚಾರ ಸುಧಾರಣೆ, ಅಂಡರ್ಪಾಸ್ ಹಾಗೂ ಮೇಲ್ಭಾಗದಲ್ಲಿ ರೌಂಡ್ ಅಬೌಟ್ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಇದರಿಂದ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳು ಯಾವುದೇ ಅಡ್ಡಿ ಇಲ್ಲದೆ ಸಾಗಲು ಹಾಗೂ ಸ್ಥಳೀಯ ವಾಹನಗಳು ಸುರಕ್ಷತೆಗಾಗಿ ವಿವಿಧ ಮಾರ್ಗಗಳಿಗೆ ಸಂಪರ್ಕ ಸಾಧಿಸಲು ಅನುಕೂಲವಾಗಲಿದೆ. ಇನ್ನು ಒಟ್ಟಾರೆ ಎಚ್ ಕ್ರಾಸ್ ರಸ್ತೆ ಅಗಲೀಕರಣ ಹಾಗೂ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡ ಬಳಿಕ ಈ ಭಾಗದ ಸಂಚಾರ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಉಂಟಾಗಲಿದ್ದು, ವಾಹನ ದಟ್ಟಣೆ ಕಡಿಮೆಯಾಗುವುದರ ಜೊತೆಗೆ ವ್ಯಾಪಾರ, ಕೈಗಾರಿಕೆ, ಕೃಷಿ ಉತ್ಪನ್ನಗಳ ಸಾಗಣೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಹೊಸ ಉತ್ತೇಜನ ದೊರೆಯುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ.
ಸುರೇಶ್ ಅಂತ. ನಮ್ಮ ಅಪ್ಪ ಅವ್ರ ಕಾಲದಿಂದ ನಮ್ಮ ಅಪ್ಪ ಅವ್ರು ಇಲ್ಲಿ ಒಂದು 70 ವರ್ಷದಿಂದ 75 ವರ್ಷದಿಂದ ಇದ್ದಾರೆ. ಅವರು ನಾನು ಕಟಿಂಗ್ ಶಾಪ್ ಇರೋದ್ರಿಂದ ಮಾಡ್ಕೊಂಡಿದ್ವಿ. ರೋಡು ಬ್ರಿಡ್ಜ್ ಬರ್ತಾರೆ ಅಂತ ಹೇಳ್ಬಿಟ್ಟು ಬ್ರಿಡ್ಜ್ ಮಾಡ್ತಾಯಿದ್ವಿ ನಾವು. ನಮ್ಮ ಗೌರ್ಮೆಂಟ್ ಜಾಗ ಏನೈತೆ ಅದು ನಮ್ಗೆ ಬಿಟ್ಕೊಡ್ಬೇಕು. ಅದೇನೋ ಸರ್ವೆ ನಂಬರ್ ನಮ್ಮದು ಕಮರ್ಷಿಯಲ್ ಆಗಿದೆ ಸರ್, ನಮ್ಮದು ಕನ್ವರ್ಷನ್ ಆಗಿದೆ, ಅಂಗಡಿಗಳೆಲ್ಲ ನಮ್ಮದು ಮೂಲಭೂತದಿಂದ ಇಲ್ಲೇ ಇದೀವಲ್ಲ ಸರ್. ನಾವು ಈಗ ರೋಡ್ ಅವ್ರು ಬಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಗೆ ಏನೈತೆ ನಿಮ್ಗೆ ಗೌರ್ಮೆಂಟ್ ಜಾಗ ಏನೈತೆ ಅದು ನಮ್ಗೆ ಬಿಟ್ಕೊಡ್ಬೇಕು ನೀವು. ಆಮೇಲೆ ಸರ್ವೆ ನಂಬರಲ್ಲಿ ನಿಮ್ಮ ಜಾಗದಲ್ಲಿ ಏನಾದ್ರು ಬಂದರೆ ನೀವು ಅದನ್ನು ಬಿಟ್ಕೊಡ್ಬೇಕಪ್ಪ ಅಂತ ಹೇಳಿದ್ರು ಅವರು. ಆಮೇಲೆ ಇದ್ಮೇಲೆ ಪರಿಹಾರ ಅವ್ರು ಏನು ಹೇಳಿಲ್ಲ. ನಾವು ಪರಿಹಾರ ಕೇಳ್ತಾ ಇದ್ದೀವಿ. ನಾವು 1:4 1:5 ನಾವು ಕೇಳಿದ್ವಿ. 1:10 ನಮ್ಗೆ ಇದು ಬಿಟ್ಟು ಬೇರೆ ಕಡೆ ಜಾಗ ಇಲ್ಲ ಸರ್. ನಮಗೆ ಬೇರೆ ಜೀವನವೂ ಇಲ್ಲ, ಬೇರೆ ಕಡೆ ಜಾಗನೂ ಇಲ್ಲ. ನಮಗೆ ಜಾಗ ಉಳಿಸ್ಕೊಡ್ರಿ, ಇಲ್ಲಾಂದರೆ ನಮ್ಮ ಪರಿಹಾರ ಕೊಡ್ರಿ. 1:10 ಕೊಡ್ರಿ ನಮಗೆ. ಇದು ಬಿಟ್ಟು ನಮ್ಗೆ ಬೇರೆ ಜಾಗ ಇಲ್ಲೂ ಇಲ್ಲ ಸರ್. ನಾವಿಲ್ಲಿ ಬೇರೆ ಕಡೆ ಜೀವನ ಮಾಡೋದಕ್ಕೆ ಹೋಗೋಕ್ಕೂ ಆಗೋಲ್ಲ. ಸರ್ಕಲಲ್ಲಿ ಈಗ ಒಂದು ಸೈಟ್ ಬಂದು 60-70 ಲಕ್ಷ ಸರ್. ಈಗ ಅದು ನಾವು ತೊಗೊಳಕ್ಕೆ ಆಗೋದಿಲ್ಲ. ನಾವು ನೋಡ್ಕೊಂಡು ನೀವೇ ನಾವು ಅದೇನು ಹೇಳ್ತಾರೆ ನೋಡಿ ಸರ್, ನ್ಯಾಯ ಒದಗಿಸ್ಕೊಳ್ಬೇಕು ನಮ್ಗೆ ಅಷ್ಟೇ ಸರ್. ಕಾಳಿನಿಂದ ತಲೆಮಾಂತ್ರಿಗೆ ಇದ್ರಾಗೆ ಜೀವನಪ್ಪ. ನಮ್ಮ ಅತ್ತೆ ಮಾವನವ್ರೆ ಸಂಪಾದಿಸಿರೋದಾದ್ರೆ ಜೀವನ ಇದ್ರಾಗೆ ನಾವು ಎತ್ತ ಹೋಗ್ಬೇಕು. ಇವಾಗ ಎಷ್ಟು ವರ್ಷ ಏನು ಒಂದು ಆಗಿದೆಪ್ಪ, ಆಗಿದೆ ನೋಡ್ರಿ ಅಪ್ಪ. ನಮ್ಗೆ ಅಲ್ಲಪ್ಪ, ನಾವು ಇದ್ರಾಗ ಜೀವನ ಮಾಡೋದು ಅನ್ಯಾಯ ಮಾಡಬೇಡ್ರಪ್ಪ. ಎತ್ತು ಹೋಗ್ಬೇಕು ಅಂತ ನೀವೇ ಹೇಳ್ರಿ. ಇಲ್ಲ ಎಲ್ಲೇನೋ ಒಂದು ಜಾಗ ನೋಡಿಸ್ಕೊಡ್ರಿ, ಎತ್ತು ನಾವು ಹೋಗ್ಬೇಕ. ಇಲ್ಲೇನೋ ಪರಿಹಾರ ಕಟ್ಟೇ ತೀರ್ಬೇಕು ನೀವು. ಏನಪ್ಪ ಹೋಗೋದು ಇವಾಗ ನೋಡಿ, ಒಂದೊಂದು ಕಿತ್ಬಿಟ್ರೆ ದೇವ್ರ ಸತ್ತ ಕಿತ್ತಾಗನಿಂದ ಒಬ್ರಿಗೊಂದು ಟೀ ಇಲ್ಲ, ಒಂದು ಕಾಫಿ ಇಲ್ಲ, ನಮ್ಮ ವ್ಯಾಪಾರಗಳೇ ಇಲ್ಲ. ಹೆಂಗೆ ನಾವು ಜೀವನ ಮಾಡ್ಬೇಕಾ? ಅಲ್ಲಪ್ಪ ಹೆಂಗಪ್ಪ, ಒತ್ತಿನಿಂದ ಸಾಯಂತ್ರ ಗಂಟೆ ಅದ್ರಾಗ ಬಂದರೆ ಜೀವನ ಮಾಡ್ಯಾರ. ಇವಾಗ ಇಲ್ದಾನೆ ಆಗೇ ಇದು ಮಾಹಿತಿ ನಮಗೇನು ಅಷ್ಟು ಹೇಳಿಲ್ಲ. ಈ ರೋಡ್ ಕಾಂಟ್ರಾಕ್ಟ್ ಅವ್ರು ಬಂದು ಇವೆಲ್ಲ ಫಸ್ಟು ಮುಂಗಡಿದ್ದ ಸೀಟುಗಳೆಲ್ಲ ತೆಗಿ ಅಂತ ಹೇಳಿದ್ರು. ಎಲ್ಲ ತೆಗ್ದಿದ್ದೀವಿ. ಮತ್ತೆ ಏನು ಮಾಡೋದು ಅಂದರೆ ಮತ್ತೆ ಅಂಗಡಿಗಳೆಲ್ಲ ಚೇಂಜ್ ಮಾಡ್ಕೊಳ್ಳಿ, ಇದೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಆ ಕಡೆಯಿಂದ ನಮ್ಗೆ ಯಾರು ಪ್ರೆಸರ್ ಮಾಡಿಲ್ಲ. ಗೌರ್ಮೆಂಟಿಂದ ಬಂದು ನಮಗೆ ಅಂಗಡಿ ಚೇಂಜ್ ಮಾಡು, ಹಿಂಗೆ ಅವ್ರು ಆ ಕಡೆ ಅವ್ರಿಗೆ ಅಂತ ಯಾರೂ ಹೇಳಿಲ್ಲ. ಈ ರೋಡ್ ಕಾಂಟ್ರಾಕ್ಟ್ ಮಾತ್ರ ಬಂದು ಹೇಳಿದ್ದಾರೆ ಮಾಡ್ಕೊಂಡು ಹೋಗಿ ಅಂತ. ವ್ಯವಸ್ಥೆ ಇವರು ಸಹ ಏನು ಬಂದು ಹೇಳಿಲ್ಲ. ಯಾರು ಏನೋ ಮಾಡ್ತೀನಿ ಅಂತ ಹೇಳಿಲ್ಲ. ಏನೋ ಹೋಗುತ್ತೆ, ನಮ್ಮ ಅಂಗಡಿ ಏನೂ ಇರೋಲ್ಲ ಹೇಳಿ ನಮಗೂ ಟೈಮ್ ಕೊಟ್ಟಿದ್ದಾರೆ. ಬಟ್ ಇಂಥ ದಿನ ಖಾಲಿ ಮಾಡಿ ಅಂತ ಯಾರು ನಮ್ಗೆ ಏನು ಹೇಳಿಲ್ಲ. ಆಮೇಲೆ ಎಲ್ಲ ಬೇರೆ ಕಡೆ ನೋಡ್ಕೊಬೇಕು ನಾವು. ಬೇರೆ ಕಡೆ ದೂರಬಾರ ಅವ್ರು ನೋಡ್ಕೊಬೇಕು. ದೂರಬಾರ ಆದರೆ ನಮ್ಗೆ ವ್ಯಾಪಾರಗಳು ಆಗಲ್ಲ. ದೂರಬಾರ ಎಲ್ಲ ಮೊನ್ನೆ ಬೆಳಗ್ಗೆ ಬಂದಿದ್ರು, 9 ಗಂಟೆಯಲ್ಲಿ ಬಂದಿದ್ರು. ನಮ್ಮ ಇಷ್ಟೋ ಸುತ್ತಮುತ್ತ ಜನರೆಲ್ಲ ಬಂದು ಅವರನ್ನು ಮಾತಾಡೋದು ಹೇಳಿದ್ರು. ದೇವಸ್ಥಾನ ಇದಾಗ್ತಾ ಇದೆ, ರೋಡ್ ಹೋಗ್ತಾ ಇದೆ, ಸ್ವಲ್ಪ ನಮಗೇನೋ ಪರಿಹಾರ ಮಾಡ್ಕೊಡಿ, ದೇವಸ್ಥಾನ ಉಳಿಸ್ಕೊಡಿ ಅಂತೆಲ್ಲ ಮಾತಾಡ್ತಾ ಇದ್ರು. ರಾಜ್ಯದಲ್ಲಿ ಬಂದು ಸರಿ ಎಲ್ಲ ಎಲ್ಲ ನೋಡಿ ಅವರು ಮಾತಾಡಿ ಸರಿ ಆಯಿತು ಏನೋ ಮಾಡೋಣ, ನಾವಿಲ್ಲಿ ಮಾಡ್ಕೊಡ್ತೀವಿ ಅಂತ ಅವರು ಹೇಳ್ಬಿಟ್ಟು ಹೋಗಿದ್ದಾರೆ. ಮಕ್ಕಳು ಓದೋಕ್ಕೆ ಮಾಡೋಕ್ಕೆ ದುಡಿಯೋದಕ್ಕೆ ನಾವು ಇಲ್ಲೇ ಹೋಗಿ ಇಟ್ಕೊಂಡು ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಇದರಿಂದಲೇ ಜೀವನ ನಡೀತಿದೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಕ್ರಮ ಕೈಗೊಂಡ್ರೆ ಚೆನ್ನಾಗಿರುತ್ತೆ. 15 ದಿವಸಕ್ಕೊಂದ್ಸಲ, 1 ವಾರಕ್ಕೊಂದ್ಸಲ ಒಬ್ಬೊಬ್ರು ಬರ್ತಾರೆ, ನೋಡ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಏನು ಅಂತ ನಮಗೆ ಸರಿ ಹೇಳ್ತಿಲ್ಲ. ನನ್ನ ಹೆಸರು ಮಂಜುನಾಥ್ ಅಂತ. ಇದೇ ಗ್ರಾಮ, ನಮ್ಮೂರು ಗ್ರಾಮದ ಹೆಸರು ಹೀಗೆ ಮಟ್ಟೋಟ ಕಲಿತಾ ಇದ್ದರು. ಮೊದಲು ನಮಗೆ ಹೆಚ್ಚಿಗಾಸ್ ಬಂತು. ಹೆಚ್ಚಿಗಾಸಿನ ಹಳೆಯ ಪರಿಸ್ಥಿತಿ ಮತ್ತು ರಸ್ತೆಗಳ ಕಾಮಗಾರಿ ನಡೀತಾ ಇದೆ. ದೇವಳಿಯಿಂದ ಹೊಸೂರು ತನಕ ನಮ್ಮ ಬಾಂಡ ಸಪ್ಲೈಗೆ ಬರೋ ತನಕ 3 ರಸ್ತೆಗೆ ಕಾಮಗಾರಿ ಕೆಲಸ ನಡೀತಾ ಇದೆ. ಹೀಗಾಗಿ ಬ್ರಿಡ್ಜ್ ಮತ್ತು ಕಾಲಮ್ಸ್ ಶುರು ಮಾಡಿದ್ದಾರೆ. ಅಂಗಡಿ ಮುಂದೆ ಇರುವಂಥ ಸೀಟುಗಳ ಕುರಿತು ಬಡಪುಟ್ಟರ ಪರಿಸ್ಥಿತಿ ಭಾಳ ಅತಿಬಿಟ್ಟಿದೆ. ಅವ್ರ ಸೀಮಿತವಾದ ಜಾಗ ಮತ್ತು ಅಡಿಕೆಯನ್ನು ಇನ್ನೂ ನಮಗೆ ತಿಳಿಪಡಿಸಿಲ್ಲ. ನಿನ್ನೆ ಮೇಡಮ್ ಅವರು, ಖಾಸಗಿ ಮೇಡಮ್ ಅವರು ಸಹ ಬಂದಿದ್ದರು. ದೇವಸ್ಥಾನ ಮತ್ತು ಅದನ್ನು ಸರ್ವೆ ಮಾಡಿ ದೇವಸ್ಥಾನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಏನು ಕೂಲಿ ಕಾರ್ಮಿಕರು ದಿನನಿತ್ಯ ಮತ್ತು ಏನು ವ್ಯಾಪಾರ ಮಾಡ್ತಾರೆ ಸಂಖ್ಯಾತಿಗೆ ಮನೆಗೆ ನೀರೆಲ್ಲ ಬರ್ತಾ ಇದೆ, ಹೊರಗಡೆ ಹೋಗೋ ಪರಿಸ್ಥಿತಿ ಇದೆ. ಅದಕ್ಕೆ ಮತ್ತು ಮೊನ್ನೆ ಈಗ ಇತ್ತೀಚೆಗೆ ಒಂದು 5 ವರ್ಷ ಲ್ಯಾಂಡ್ ರಸ್ತೆ ಇತ್ತು. ಹಾಗೆಲ್ಲ ಅವ್ರು ಪರಿಹಾರ ಕೊಟ್ಟರು. ಏನೋ ಒಂದು ಡಬ್ಬ ಅಂಗಡಿ ತೆಗೆಯೋದಕ್ಕೆ, ಒಂದು ಟೀ ಅಂಗಡಿ ತೆಗೆಯೋದಕ್ಕೆ, ಒಂದು ಹೂವು ಅಂಗಡಿ ತೆಗೆಯೋದಕ್ಕೆಲ್ಲ ಅಥವಾ ಪರಿಹಾರ ಕೊಟ್ಟು ಅವ್ರಿಗೇನೋ ಸಹಾಯ ಮಾಡಿದ್ರು. ಮತ್ತು ಈ ಅಂಗಡಿ ಮುಂಗಟ್ಟಿನಲ್ಲಿ ನೋಡಿದ್ದು ಈಗ ಏನಿತ್ತು, ಅಂಗಡಿ ಮುಂದೆ ಸೀಟ್ಗಳು ತೆಗೆದುಬಿಟ್ಟಿದ್ದಾರೆ. ಮತ್ತು ಮಳೆನೋ ಬಂದ ಪರಿಸ್ಥಿತಿ ಆ ಥರ ಇದೆ. ಈಗ ಬೇಗ ಅದು ಏನು ಅಳತೆ ಮಾಡಿ ಅದನ್ನ ಡೆಮಲಿಷ್ ಆಗೋದಕ್ಕೆ ಅವ್ರಿಗೇನು ಸರ್ಕಾರ ಕೊಡಬೇಕು, ಏನು ಪರಿಹಾರ ಕೊಡಬೇಕು ಸರ್ಕಾರದಿಂದ ಅಥವಾ ಈ ಕೇಸ್ ಯಾರು ತೊಗೊಂಡಿದ್ದಾರೆ ಅವ್ರ ಕಡೆಯಿಂದಲೋ ಅವ್ರ ಪರಿಹಾರ ಸಿಕ್ಕಿದ್ರೆ ತೆರವುಗೊಳಿಸಿದ್ದಾರೆ. ಅಂಗಡಿ ತೆಗಿಬೇಕಾದ್ರೆ ಏಕಾಏಕಿ ತೆಗೆದ್ಬೇಡ, ನೋಟಿಸ್ ಇಶ್ಯೂ ಮಾಡಿ ಅಳತೆ ಪ್ರಕಾರವಾಗಿ ಅದು ಎಷ್ಟು ಅಳತೆ ತೆಗಿಬೇಕು ನೋಟಿಸ್ ಇಶ್ಯೂ ಮಾಡಿ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಅವ್ರ ಅಂಗಡಿಗಳೆಲ್ಲ ತೊಗೊಳೋದಕ್ಕೆ ಅವಕಾಶ ಆಗುತ್ತೆ. ಅಥವಾ ತಮ್ಮಲ್ಲಿ ಅವ್ರು ಕೇಳ್ಕೊಡುತ್ತೆ ಬಾಡಿಗೆದಾರರಿಗೆ ಮತ್ತು ಅಲ್ಲಿರೋದು ಅಂಗಡಿ ಇಟ್ಕೊಂಡಿರೋರಿಗೆ ಮತ್ತು ಬಡ ಜನತೆಗೆ ಮತ್ತು ಅದೇ ಮನೆಗಳಲ್ಲಿ
ಜೀವನ ಮಾಡ್ಕೊಂಡ್ರೆ ಅವರಿಗೆಲ್ಲ ಪರಿಹಾರ ಸಿಗ್ಬೇಕಂತ ನಮ್ಮಲ್ಲಿ ಅವ್ರನ್ನ ಕೇಳ್ಕೊಂತೀವಿ. ಜೀವನ ಉಪಯೋಗ ಇದ್ದಿದ್ದು ನಮ್ದು ಇದು ಅಂಗಡಿಗಳೇ, ಅದೇ ಹೋದ್ಮೇಲೆ ನಾವೇನು ಜೀವನ ಮಾಡೋದು, ಇರೋ ಜಮೀನು ಹೋಗ್ತಾ ಇದ್ದಲ್ಲ, ಏನೇ ಇದೇ ಮಾಡಿಲ್ಲ ನಮಗೆ ಪರಿಹಾರ ಅನ್ನೋದು. ಇದು ಸೆಂಟ್ರ್ ರೋಡ್ 40 ಅಡಿ ಕನ್ವರ್ಷನ್ ಆಗಿದೆ, 40 ಅಡಿಗಾಗಿದೆ. ನಮ್ಮ ಪರಿಹಾರ 1% ಪಟ್ಟಷ್ಟು ಕಟ್ಕೊಡ್ಬೇಕು ಗೌರ್ಮೆಂಟು. ನಮ್ಮದು ಹೋಟ್ಲಿತ್ತು ಇದೆ, ಪರಿಹಾರ ಕಟ್ಕೊಡ್ಬೇಕು ನಮಗೆ ಹೇಳಿ. ಇಲ್ಲಿ ನಮ್ಗೆ ಪರಿಹಾರ ಕಟ್ಕೊಡ್ಬೇಕಾದ್ರೆ ಇಲ್ಲಿ ನಮ್ಗೆ ಅನುಕೂಲ ಇಲ್ಲ ಏನು ಜಾಸ್ತಿ. ಇಲ್ಲಿ ಪೂರ ನಮಗೆ ಜಮೀನು ಜಾಸ್ತಿ ಹೋಗ್ತಾ ಇದೆ. ಅದಕ್ಕೆ ಒಂದು ಡಬಲ್ 10 ಪಟ್ಟು ಕಟ್ಕೊಡ್ಬೇಕಾಗ್ತದೆ. ಇದು ನಮ್ಮದು ಸರ್ವೆ ನಂಬರು, ಕನ್ವರ್ಷನ್ ನಂಬರ್ಗಳು ಇವೆಲ್ಲ ನಮಗೆ ಗೌರ್ಮೆಂಟಿಂದ ಫುಲ್ ಅನುಕೂಲ ಮಾಡಿಕೊಡ್ಬೇಕು. ನಮಗೆ ನಾವು ಕೇಳ್ಕೊಳ್ತಾರೆ ಇಷ್ಟೇ. ನಮಗೆ ನೋಟಿಸು ಇನ್ನೂ ಇಶ್ಯೂ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ಪರಿಹಾರ ಕಟ್ಕೊಡ್ಬೇಕು. ನನ್ನ ಹೆಸರು ಜ್ಞಾನಮೂರ್ತಿ. ನಮ್ಮ ರೋಡು ಸೆಂಟ್ರ್ ರೋಡ್ ಬಿಟ್ಟು ಸೆಂಟ್ರ್ ರೋಡಿಂದ 40 ಅಡಿ ಬಿಟ್ಟು ಲೈಸೆನ್ಸ್ ಆಗಿದೆ. 50 ವರ್ಷದಲ್ಲೇ ಲೈಸೆನ್ಸ್ ತಗೊಂಡ್ರೆ ನಾವು ಬಿಲ್ಡಿಂಗ್ ಕಟ್ಟಿರೋದು. ಅದಕ್ಕೆ ನಮ್ಗೆ ಏನಾದರೂ ಪರಿಹಾರ ಕಟ್ಕೊಡ್ಬೇಕಾಗ್ತದೆ ಅಷ್ಟೇ. 40 ಅಡಿ ಬಿಟ್ಟು ನಾವು ಕಟ್ಟಿರೋದು ಲೈಸೆನ್ಸ್ ಆಗಿದೆ, ಕನ್ವರ್ಷನ್ ಆಗಿದೆ, ಲೈಸೆನ್ಸ್ ಆಗಿದೆ ಪಂಚಾಯತಿಯಿಂದ. ಪರಿಹಾರ ಕೊಡ್ತಾರೆ ಅಂದ್ಕೊಳ್ತೀರಾ? ನಾವೆಲ್ಲಿ ಮತ್ತೆ ನಿಮ್ಗೆ ಹೋಗ್ಬೇಕಾಗತ್ತೆ. ಎಲ್ಲಿಗೆ ಹೋಗ್ಬೇಕಾಗತ್ತೆ, ಏನು ಮಾಡಿ ಹಿಂದಕ್ಕೆ ಸ್ವಲ್ಪ ಜಾಗ ಇದೆ, ಅದಕ್ಕೆ ಹೋಗ್ಬೇಕಾದ್ರೆ ಬೇರೆ ಕಡೆ ಎಲ್ಲರೂ ಕಟ್ಕೊಬೇಕಾಗತ್ತೆ ಅಷ್ಟೇ. ನಾವು ಸಂಸಾರ ಇರೋದು ಇಲ್ಲೇ, ಮನೆ ಕಟ್ಕೊಬೇಕಾಗ್ತದೆ. ನಾವು ಬೇರೆ ಪರಿಹಾರ ಏನು ಕೊಟ್ಕೊಟ್ರೆ ಬೇರೆ ಕಡೆ ಮನೆ ಕಟ್ಕೊಳ್ಬೇಕಾಗ್ತದೆ ಅಷ್ಟೇ. ಇದು ಇಲ್ಲಿನ ರೋಡ್ ಮಾಡಲೇಬೇಕಲ್ವ ಅವರು. ನಾವು ಮಾಡಿದ್ರೆ ನಾವು ಕೊಡೋಲ್ಲ ಅಂತೇಳಿ ಹೇಳೋಕ್ಕಾಗೋದೇ ಇಲ್ಲ, ಕೊಡಲೇಬೇಕಾಗ್ತದೆ. ನಮ್ಗೆ ಸೆಂಟ್ರ್ ರೋಡಿಂದ ನಮ್ದು ಲೈಸೆನ್ಸ್ 40 ಅಡಿ ಬಿಟ್ಟು ಲೈಸೆನ್ಸ್ ಆಗಿದೆ. ಕೊಡಲ್ಲ ನಾವು ನಮ್ಮ ಸೆಂಟ್ರ್ ರೋಡಿಂದ 40 ಅಡಿ ಬಿಟ್ಟು ಲೈಸೆನ್ಸ್ ಆಗಿದೆ. ನಮ್ಮದು ಪರಿಹಾರ ನಮ್ಗೆ ಏನೇನು ಕೊಟ್ಟರೆ ನಾವು ಕೊಡ್ತೀವಿ, ಇಲ್ಲ ಅಂದರೆ ಬನ್ನಿ ಕೊಡ್ತೀವಿ ಅಷ್ಟೇ. ಬೇಕು ಮಾಡಿದೆ ಅಂದರೆ ಆಗೋದೇ ಇಲ್ಲ. ಒಂದು ನಮ್ಗೆ ಒಂದು 10 ಪಟ್ಟು ಕೊಡಬೇಕಾಗ್ತದೆ ನಮಗೆ.